ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದ ಬೆನ್ನಲ್ಲೇ ಇದೀಗ ವಾರದಲ್ಲಿ ಸತತವಾಗಿ 2ನೇ ಬಾರಿಗೆ ತೈಲ ಬೆಲೆ ಏರಿಕೆ ಆಗ್ತಿದ್ದು ದೇಶದ ಜನರಲ್ಲಿ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಏನು ಮೇ 15 ಕಳೆದ 4 ದಿನಗಳ ಹಿಂದಷ್ಟೇ ₹3 ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ 98 ಪೈಸೆ ದರ ಏರಿಕೆ ಮಾಡಲಾಗಿದೆ. ಹೀಗಾಗಿ ರಾಜ್ಯದ ಜನ ಹಾಗೂ ದೇಶದ ಜನ ಸಾಕಷ್ಟು ಆತಂಕಕ್ಕೆ ಶಾಕ್ಗೆ ಒಳಗಾಗಿರುವಂಥದ್ದು. ನಾನು ಸದ್ಯ ಕಲಬುರಗಿ ನಗರದಲ್ಲೇ ಪೆಟ್ರೋಲ್ ಬಂಕ್ ಒಂದರಲ್ಲಿದ್ದೇವೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲಿನಂತೆ ವಾಹನ ಸವಾರರು ಪೆಟ್ರೋಲನ್ನು ಹಾಕಿಸಿಕೊಳ್ಳಲಿಕ್ಕೆ ಪೆಟ್ರೋಲ್ ಬಂಕಿಗೆ ಆಗಮಿಸಿದಾಗ ನಿಜಕ್ಕೂ ಶಾಕ್ಗೆ ಒಳಗಾಗ್ತಿರುವಂಥದ್ದು. ಏನು ವಾರದಲ್ಲೇ ಸತತವಾಗಿ 2ನೇ ಬಾರಿಗೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಕೆ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ₹106.87 ದರವನ್ನು ಇದೀಗ ಸದ್ಯಕ್ಕೆ ನಿಗದಿ ಮಾಡಲಾಗಿದೆ. ಹಿಂದೆ ಅಂದರೆ ಮೇ 15ರವರೆಗೂ ಏನು ₹102 ದರ ಇತ್ತು. ಅದ ನಂತರ ಮೇ 15ಕ್ಕೆ ₹105 ಮಾಡಲಾಗಿತ್ತು. ಇದೀಗ ಮತ್ತೆ ದರವನ್ನು ಏರಿಕೆ ಮಾಡಲಾಗಿದೆ. ಹೀಗಾಗಿ ವಾರದಲ್ಲೇ ಸತತವಾಗಿ 2ನೇ ಬಾರಿ ದರ ಏರಿಕೆ ಮಾಡಿದಾಗ ವಾಹನ ಸವಾರರು ಇದೀಗ ಆತಂಕಕ್ಕೆ ಒಳಗಾಗಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ವಾಹನ ಸವಾರರು ಇರ್ತಾರೆ. ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಕುರಿತು ಮಾತಾಡೋಣ. ಸರ್, ವಾರದಲ್ಲಿ ಸತತವಾಗಿ 2ನೇ ಬಾರಿಗೆ ತೈಲ ದರ ಏರಿಕೆ ಆಗ್ತಿದೆ, ಏನು ಹೇಳ್ತೀರಾ? ಇವತ್ತಿನ ದಿವಸ ಸರ್ಕಾರ ಜನರ ಹಿತವನ್ನು ಬಯಸ್ತಿರುವಂಥ ಸರ್ಕಾರ ಇವತ್ತು ಪೆಟ್ರೋಲ್ ಬೆಲೆ ಆಗಿರ್ಬೋದು, ಇವತ್ತು ದಿನನಿತ್ಯ ಸಾಮಗ್ರಿಗಳ ಬೆಲೆ ಆಗಿರ್ಬೋದು, ಇವತ್ತು ಗಗನಕ್ಕೆ ಮುಟ್ಟಲು ಇವತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳೇ ಕಾರಣ. ಮೊನ್ನೆ ದಿವಸ ಮಿತವಾಗಿ ಬೆಳೆಸಿ ಪೆಟ್ರೋಲ್ ಅಂತ ಹೇಳಿದ್ರು. ಇವತ್ತು ಕಂಪನಿಗಳನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತೆಗೆದು ಇವತ್ತು ಅನೇಕ ಬಂಡವಾಳಶಾಹಿಗಳನ್ನು ಕೈಗೊಂಬೆಯಾಗಿ ಸರ್ಕಾರಗಳು ಇವತ್ತು ನಮ್ಮ ರಾಜನೀತಿ ಮಾಡ್ತಿದ್ದು. ಅದಕ್ಕಾಗಿ ಇವತ್ತೇನು ಒಂದು ಕಡಿಮೆ ಬೆಂಕಿ ಪಟ್ಟಣ ಬೆಲೆ ತೊಗೋಬೇಕಾದ್ರೆ ಅದ್ರ ಬೆಲೆ ಸೇಮ್ ಇದೆ. ಆದರೆ ಮೊನ್ನೆ ₹3 ಇತ್ತು, ಇವತ್ತು 90 ಪೈಸೆ. ದಿನನಿತ್ಯ ಇರಬೇಕಾದ್ರೆ ವಾಹನ ಸಂಚಾರರು, ಕೂಲಿ ಕಾರ್ಮಿಕರು, ಆಟೋ ಇವತ್ತು ಬದುಕನ್ನು ಕಟ್ಟಿಕೊಂಡು ಇವತ್ತು ನಿತ್ಯ ಕಾಯಕ ಮಾಡ್ತಿರುವಂಥ ಆಟೋ ಸಂಚಾರಕರು ಇವತ್ತಿನವೆಷ್ಟು ಅಂತಂತಾರೆ ಅನೇಕ ಇವತ್ತು ತೊಂದರೆ ಆಗ್ತದೆ. ಇವತ್ತು ನಾವು ಸುಮಾರು 1 ಲೀಟ್ರ್ ಹಾಕೋಬೇಕಂದ್ರೆ ಇವತ್ತು ನಮಗೆ ಕೂಲಿ ಕೆಲಸ ಇವತ್ತು ಕಡಿಮೆ ಅದ. ಅಂಥದಕ್ಕೂ ಇವತ್ತು ಸರ್ಕಾರ ದಿನನಿತ್ಯ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚು ಮಾಡ್ತಿದ್ರೆ ನಾವು ಹೆಂಗೆ ಮಾಡ್ಬೇಕು ಸರ್? ವಾರದಲ್ಲಿ ₹4-5 2 ಬಾರಿ ಹೆಚ್ಚು ಮಾಡಿರುವಂಥದ್ದು. ಇದಕ್ಕೂ ಕೂಡಲೇ ಸರ್ಕಾರ ನಮಗೆ ಬೆಲೆಯನ್ನು ಕಡಿಮೆ ಮಾಡ್ಬೇಕಂತ ನಾವು ಸರ್ಕಾರ ಕೊಟ್ಟಿಸ್ತೀವಿ. ಈಗ ನೀವು ಪ್ರತಿನಿತ್ಯ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೋತಿರಲ್ಲ, ಎಷ್ಟಿತ್ತು ದರ? ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿದೆ? ಪहिले 103 ಇದ್ದೀವಿ ರೀ, ಈಗ 106 ಆಗ್ಯಾವ. ಹೆಚ್ಚಿಗೆ ಏನು ಪ್ರತಿನಿತ್ಯ ವೆಹಿಕಲ್ ಮೇಲೆ ಓಡಾಡೋದು ಅನಿವಾರ್ಯ. ಈಗ ರೇಟ್ ಹೆಚ್ಚು ಮಾಡೋದು ತಿರುಗಾಡೋದು ಸಮಸ್ಯೆ ಆಗುತ್ತೆ, ಜಾಸ್ತಿ ವೆಚ್ಚ ಆಗುತ್ತೆ. ಜಾಸ್ತಿ ಹೆಚ್ಚು ಆಗ್ಲತ್ತದೆ ಅಂದರೆ ರೇಟು ಜಾಸ್ತಿ ಮತ್ತು ಹೆಚ್ಚಿಗೆ ಮಾಡತ್ತಾರ. ಅವ್ರು ಕಮ್ಮಿ ಪೈಲೆ ಕಷ್ಟ ಉಂಟದ ನಮಗೆ. ದಯವಿಟ್ಟು ಗೌರ್ಮೆಂಟಿಗೆ ಹೇಳ್ತೀನಿ, ರೇಟು ಮತ್ತು ಕಮ್ಮಿ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತದೆ. ಇದಿಷ್ಟು ವಾಹನ ಸವಾರರ ಆಗ್ರಹವಾಗಿರುವಂಥದ್ದು. ಏನು ವಾರದಲ್ಲೇ ಸತತವಾಗಿ 2ನೇ ಬಾರಿಗೆ ದರ ಏರಿಕೆ ಮಾಡಿದ್ರಿಂದಾಗಿ ಸಾಕಷ್ಟು ಆತಂಕ ಆಗ್ತಾ ಇದೆ. ಹಾಗೂ ಇದು ಹೆಚ್ಚಿನ ಹೊರೆ ಗ್ರಾಹಕರ ಮೇಲೆ ಆಗ್ತಿರುವಂಥದ್ದು. ಹೀಗಾಗಿ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಬೇಕು, ತೈಲ ದರವನ್ನು ಕೂಡಲೇ ಇಳಿಸಬೇಕೇನೋ ಅಂತ ಆಗ್ರಹವನ್ನು ಮಾಡ್ತಿದ್ದಾರೆ. ಶ್ರೀಕಾಂತ್ ಬರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.